ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಡ್ತಾ ಇವತ್ತು ಇನ್ನೂ ಖುಷಿ ಆಗ್ತಾಯಿದ್ದೀನಿ, ಇನ್ನೂ ಚೆನ್ನಾಗಿ ಆಗ್ತಾಯಿದ್ದೀನಿ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಕಮೆಂಟ್ಗಳು ಮಾಡೋಂಥ ಒಂದೊಂದು ಕಮೆಂಟ್ಸ್ ಓದ್ತಾ ಇದ್ದೀನಿ. ಅದರಿಂದ ನನಗೆ ಭಾಳನೇ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ನಾ ಮಾಡೋಂಥ ಒಂದು ಪ್ರಯತ್ನಕ್ಕೆ ನನಗೆ ಫಲ ಸಿಗ್ತಾ ಇದೆ ಅನ್ನೋವಂಥದ್ದು ನನಗೆ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಾಯಿದೆ. ಇವತ್ತು ನಾ ಯಾವ ಟಾಪಿಕ್ ಬಗ್ಗೆ ನಾ ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದ್ರೆ, ಒಂದು ಒಳ ಮೈಂಡ್, ಹೊರಗಿನ ಮೈಂಡ್, ಎರಡು ಮೈಂಡ್ ನಮ್ಮ ಹತ್ರ ಇರ್ತಾವೆ. ಅವು ಹೆಂಗೆ ಕೆಲಸ ಮಾಡ್ತಾವೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಾಗ ನಿಜವಾಗ್ಲೂ ಇರ್ತೀನಿ. ಎಂಥ ಸಮಸ್ಯೆ ಇದ್ರೂ ಅದು 100% ಅದಕ್ಕೆ ಪರಿಹಾರ ಸಿಗ್ತದೆ. ನಮ್ಮ ಮೈಂಡ, ನಮ್ಮ ಮನಸ್ಸೇ ಅದಕ್ಕೆ ಪರಿಹಾರ ತಂದು ಕೊಡ್ತದೆ ಹೊರತು ಬೇರೆಯವ್ರ ಮೈಂಡ, ಬೇರೆಯವ್ರ ಮನಸ್ಸು ತಂದು ಕೊಡಲ್ಲ. ಮೊದಲು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಮಾಡೋದು ಬಿಡಬೇಕು. ಯಾಕಂದ್ರೆ ಆ ಭಗವಂತ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಒಂದು ಸಾಧನ ಕೊಟ್ಟಾನ. ಏನಂದ್ರೆ ಒಂದು ಮೈಂಡ್ ಕೊಟ್ಟಾನ, ಒಂದು ಮನಸ್ಸು ಕೊಟ್ಟಾನ. ಅದನ್ನು ನಾವು ಉಪಯೋಗ ಮಾಡ್ಕೋಬೇಕಷ್ಟೆ. ನನ್ನ ಒಂದು ಜೀವನದ ಉದಾಹರಣೆ ಇಟ್ಕೊಂಡೇ ನಿಮಗೆ ನಾ ಹೇಳಿದೆ ಅಂದ್ರೆ ನಿಮಗೆ ಒಂದು ಭರವಸೆ ಬರ್ತದ ಅಂತೇಳಿ ತಿಳ್ಕೊಂಡು ನನ್ನ ಪರ್ಸ್ನಲ್ ವಿಷಯಗಳು ಏನದಾವಲ್ಲ ನಿಮ್ಮ ಮುಂದಿನ ಹೇಳ್ಕೊಂಡು ಅದಕ್ಕೆ ನಿಮಗೆ ಒಂದು ಭರವಸೆ ನೀಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಅಷ್ಟೇ. ನನ್ನ ಪರ್ಸ್ನಲ್ ವಿಷಯ, ನನ್ನ ಜೀವನದಲ್ಲಿ ನಡೆದ ವಿಷಯಗಳು ಹೇಳೋದೇ ಇದಕ್ಕೋಸ್ಕರ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ, ನಿಮ್ಮ ಅನುಕಂಪಕ್ಕಾಗಿಯೂ ಅಲ್ಲ. ಹೆಂಗಿದ್ರೂ ನಾ ಬದುಕಬೇಕೇ. ಇನ್ನೊಬ್ಬರ ಅನುಕಂಪ, ಇನ್ನೊಬ್ಬರ ಪ್ರೀತಿನ ನಾವು ಒತ್ತಾಯ ಮಾಡಿಕೊಂಡು ಪಡ್ಕೊಂಡ್ರೆ ಬದುಕೋಕ್ಕಾಗ್ತದ? ಇಲ್ಲ. ಕಷ್ಟ ಇದ್ದರೂ ಬದುಕಬೇಕೇ, ಸುಖ ಇದ್ದರೂ ಬದುಕಬೇಕೆ. ಒಟ್ಟಿನಲ್ಲಿ ನಮಗೋಸ್ಕರ ನಾವು ಈ ಉಸಿರು ಈ ಶರೀರದಲ್ಲಿರೋ ತನಕ ನಾವು ಬದುಕಬೇಕೆ ಅಷ್ಟೆ. ಇದೊಂದು ದೃಢ ನಿರ್ಧಾರ ನಾವು ಮಾಡ್ಕೊಂಡಿರಬೇಕು. ಇದ್ರಾಗ ಒಳ ಮೈಂಡ್ ಹೆಂಗೆ ಕೆಲಸ ಮಾಡ್ತದೆ, ಹೊರ ಮೈಂಡ್ ಹೆಂಗೆ ಕೆಲಸ ಮಾಡ್ತದೆ ಅನ್ನೋಂಥದ್ದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ವಿಡಿಯೋ ದೊಡ್ಡದು ಆಗ್ತದೆ, ಆದರೂ ತಪ್ಪದೆ ಕೊನೆವರೆಗೂ ನೋಡಿರಿ, ನಿಮಗೆ ಭಾಳ ಅನುಕೂಲ ಆಗ್ತದೆ. ನಾವು ಒಂದೇ ಟಾಪಿಕ್ ಹಿಡ್ಕೊಂಡು ಮಾತಾಡಲ್ಲ. ಅದ್ರಾಗ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕಿರ್ತದೆ. ಇದು ನನಗೆ ಸಿಕ್ಕಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಪರಿಹಾರ ಒಬ್ಬರದಿಂದ ಅಲ್ಲ, ಸಾವಿರಾರು ಜನರಿಂದ ಇದೇ ವಿಡಿಯೋದಾಗ ಲಾ ಆಫ್ ಅಟ್ರಾಕ್ಷನ್ ನಾವು ಮನಿಫೆಸ್ಟ್ ಹ್ಯಾಂಗೆ ಮಾಡಬೇಕು, ನಮ್ಮ ಒಂದು ನಮ್ಮದು ಒಂದು ಆಸೆಗಳನ್ನು ಹೆಂಗೆ ನಿರ್ವಹಿಸ್ಕೋಬೇಕು ಅನ್ನೋವಂಥದ್ದು ಅದನ್ನು ಕೇಳಿಬಿಟ್ಟು ಮಾಡಿಬಿಟ್ಟು ಅದ್ರಾಗ ನನಗೆ ನಿಜವಾಗ್ಲೂ ರಿಸಲ್ಟ್ ಬಂದದ. ಇವತ್ತು ನಾನು ನಿಮ್ಮ ಮುಂದೆ ಕೂತು ಆರೋಗ್ಯವಾಗಿ ನಗನಗತಾ ಮಾತಾಡ್ತಾ ಇದ್ದೀನಿ. ಇವಾಗ ಎಷ್ಟು ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಹಾಗೆ. ಅದು ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕಾಣ್ತಾ ಇದ್ದೀನಿ. ಯಾಕೆ ನಾ ಸುಂದರವಾಗಿದ್ದೀನಿ ಅಂತ ತಿಳ್ಕೊಳಕ್ಕೆ ನಾ ಯಾಕೆ ನಾಚಬೇಕ್ರಿ? ನಾ ಸುಂದರವಾಗಿದ್ದೀನಿ, ಇದನ್ನು ನನ್ನ ದೇವ್ರು ಕೊಟ್ಟು ವರ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಪ್ರೀತಿಸೋಂಥ ವ್ಯಕ್ತಿಗಳು ಹೇಳ್ತಾರೆ, ವಾ ಉಮಾ ಮೊದಲಿನ ಥರ ಆಗ್ತಾಯಿದ್ದಿ, ಭಾರಿ ಭಾರಿ ಕಾಣಕತ್ತಿ, ಮತ್ತು ನೀನು ಎನರ್ಜಿ ಹಿಂಗೆ ಹೋಗ್ಯದ, ಭಾರಿ ಬ್ಯೂಟಿಫುಲ್ ಕಾಣಕತ್ತಿ, ಚಂದ ಕಾಣಕತ್ತಿದ್ದಿ, ಮತ್ತು ಎಷ್ಟು ಬೆಳಗಾಗಿದ್ದಿ, ಎಷ್ಟು ಚೆಂದಾಗಿದ್ದಿ, ಮತ್ತು ಗುಂಡಕ್ಕಾಗಿದ್ದಿ, ಈ ಥರ ಎಲ್ಲ ಬಂದು ನನಗೆ ಹೇಳ್ತಾರೆ. ಅವಾಗ ನನಗೆ ಯಾಕೆ ಖುಷಿ ಬರಲ್ಲ? ನಾ ಬಯಸಿದ್ದೇನು ಒಂದು ಆರೋಗ್ಯ. ಆ ಭಗವಂತ ನನಗೆ ಕೊಟ್ಟಾನ. ಯಾಕೆ ಕೊಟ್ಟಾನ? ಇದನ್ನೆಲ್ಲ ಪ್ರಯತ್ನ ಮಾಡೋದಕ್ಕೆ ನನಗೆ ಕೊಟ್ಟಾನ. ಯಾಕೆ ಸ್ಮೈಲ್ ಬರಲ್ಲ? ಯಾಕೆ ಖುಷಿಗೆ ಬರಲ್ಲ? ನಮಗೆ ಬಯಸ್ತಕ್ರ ಹಣ ಬತ್ತು ಅಂದರೆ ಯಾಕೆ ಖುಷಿ ಆಗಲ್ಲ? ನಾವು ಬಯಸುವಂಥ ವಸ್ತು ಎಲ್ಲ ಸಿಗ್ತದ ಅಂತ ಖುಷಿ ಆಗ್ತದ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಯಾಕೆ ನಾವು ನಾಚಿಕೆ ಪಡ್ಕೋಬೇಕ್ರಿ? ಮುಚ್ಚಿಡೋದ್ರಿಂದ ನಾವು ಸಕ್ಸಸ್ ಆಗಲ್ಲ, ಬಿಚ್ಚಿಡೋದ್ರಿಂದನೇ ಸಕ್ಸಸ್ ಆಗ್ತೀವಿ. ಬಿಚ್ಚಬೇಕು. ಈ ಜಗದಾಗ, ಈ ಒಂದು ಯೂನಿವರ್ಸ್ದಾಗ ಎಲ್ಲನೂ ಹೇಳ್ಕೋಬೇಕು. ಕೆಲವೊಬ್ರು ಕೆಟ್ಟದ್ದು ಹೇಳ್ಕೊಳ್ಳೋಕ್ಕೂ ನಾಚಂಗಿಲ್ಲ. ಆದರೆ ನಾವು ಒಂದು ಒಳ್ಳೆ ರೀತಿಯಲ್ಲೇ ಹೇಳ್ಕೋಬೇಕಾದ್ರೆ ನಾವು ಯಾಕೆ ನಾಚಬೇಕು? ನಾಚಬಾರ್ದು. ಓಪನ್ ಆಗಿರಬೇಕು, ಓಪನ್ ಅಪ್ ಆಗಿರಬೇಕು. ನಾವು ಬದುಕೋದು ನೋಡಿ ನಾವು ಇವ್ರ ಥರ ಆಗಬೇಕಪ್ಪ, ನಾವು ಇವ್ರ ಥರನೇ ಇರಬೇಕು, ನಾವು ಇವ್ರಂಗೆ ಆಗಬೇಕು ಅನ್ನೋಂಥ ಒಂದು ಆತ್ಮವಿಶ್ವಾಸನ ನಾವು ಏನು ಮಾಡಬೇಕು? ವ್ಯಕ್ತಪಡಿಸ್ಬೇಕು. ಇವಾಗ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆದಾಗ ಮುಂದುವರ್ಸೋನು. ಇದು ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ಕೆಲಸ ಮಾಡ್ತದ ಅಂದ್ರೆ, ಅದಕ್ಕೆ ನಾವು ಏನು ಮಾಡಬೇಕು?
ಭರವಸೆನ ತುಂಬಬೇಕು. ಈ ನಮ್ಮ ಮೈಂಡಿಗೆ ಒಳ್ಳೆಯದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಆದರೆ ನಾವು ಏನು ಹೇಳ್ತೀವಿ ಅದು ಕೆಲಸ ಮಾಡ್ತದೆ, 100% ಕೆಲಸ ಮಾಡ್ತದೆ. ಈಗ ಸಿಸ್ಟರ್ ಶಿವಾನಿ ದೀದಿ ಹೆಸರನ್ನ ನಾನು ಯಾಕೆ ಪದೇ ಪದೇ ತಗೋತೀನಿ ಅಂದ್ರೆ, ಅವರು ಥಾಟ್ಸ್ ಬಗ್ಗೆ, ವಿಚಾರ ಬಗ್ಗೆ, ಒಂದು ಲಾ ಆಫ್ ಅಟ್ರಾಕ್ಷನ್ ಅದನ್ನು ಹ್ಯಾಂಗೆ ನಮ್ಮ ಜೀವನದಾಗ ನಾವು ಅಂದ್ಕೊಂಡಿದ್ದು ರಿಯಾಲಿಟಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅವರು ಎಲ್ಲರಿಗಿಂತ ದೊಡ್ಡ ಬೀಜ ಅಂತ ಅನ್ಕೋಬೇಕು, ಮರ ಅವ್ರ ಹಿಂದೆ ನಮ್ಮಂಥವ್ರು ಲಕ್ಷಗಟ್ಟಲೆ ಹುಟ್ಕೊಂಡಾರೆ ಇವತ್ತು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳೋಕ್ಕೆ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಗಳಿಸಕತ್ತಾರೆ. ಯಾಕೆ? ಒಬ್ರಿಗೆ ಸಜೆಷನ್ ಕೊಟ್ಟಿವಿ, ಅವ್ರು ತೊಗೊಂಡ್ರು, ಆ ಜೀವನದಾಗ ಅಳವಡಿಸ್ಕೊಂಡು ಮಾಡಿದ್ರಂದ್ರೆ ಅವ್ರಿಗೆ ಅವ್ರ ಆಸೆ ನಿರ್ವಹಿಸ್ತಂದ್ರೆ ಯಾಕೆ ಖುಷಿ ಬರಲ್ಲ? ಯಾಕೆ ಅವ್ರಿಗೆ ಫೀಸ್ ಕೊಡೋಂಗಿಲ್ಲ? ಯಾಕೆ ಅವ್ರ ಮಾತು ನೀವು ಹೇಳ್ರಿ, ನಾ ಎಲ್ಲ ಕೇಳ್ತೀನಿ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಯಾಕೆ ಅನ್ನಂಗಿಲ್ಲ ಅಂತಾರೆ. ನಾವು ಒತ್ತಪಡಿಸೋದೇ ಬೇಕಾಗಿಲ್ಲ, ತಾವೇ ಶುರು ಮಾಡ್ತಾರೆ. ಇವಾಗ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಮೈಂಡ್ ಹೀಲಿಂಗ್ ಮಾಡ್ತಾರೆ, ನಮ್ಮ ಮನಸ್ಸಿಗೆ ಹೀಲಿಂಗ್ ಮಾಡ್ತಾರೆ, ನಮ್ಮ ಬಾಡಿ ಹೀಲಿಂಗ್ ಮಾಡ್ತಾರೆ. ನಾವು ದವಾಖಾನೆಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ, ಮಾತ್ರೆಗಳ ಅವಶ್ಯಕತೆ ಇಲ್ಲ, ಡಾಕ್ಟ್ರ್ ಅವಶ್ಯಕತೆಯೇ ಇಲ್ಲ. ಅಂಥ ಒಂದು ಸೈನ್ಸ್ನ ಈ ಮೈಂಡ್ ಕಂಡು ಹಿಡಿದು ನಮ್ಮಂಥವ್ರಿಗೆಲ್ಲ ಇವತ್ತು ಈ ಜಗದಾಗ ಪ್ರತಿಯೊಬ್ಬರಿಗೆ ಗೊತ್ತಾಗುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಇದು ಲಾ ಆಫ್ ಅಟ್ರಾಕ್ಷನ್ ಮಾಡ್ತಾ ಇದೆ. ನಮ್ಮ ಆತ್ಮವಿಶ್ವಾಸ ಯಾವತ್ತೂ ಕಳ್ಕೊಂಡಿಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ನಮ್ಗೆ ಸಿಗ್ತಾ ಇದೆ, ಸಿಗ್ತದೆ ಅನ್ನೋಂಥ ಒಂದು ಭರವಸೆ ಇವತ್ತು ಅವರೆಲ್ಲ ಹುಟ್ಟಿಸಿದ್ದಕ್ಕೆ ನಾನು ಕೋಟಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋ ಕೊನೆವರೆಗೂ ನೋಡಿರಿ. ಇವಾಗ ನನ್ನ ಇದು ಹ್ಯಾಂಗೆ ಕೆಲಸ ಮಾಡ್ತದೆ ಅನ್ನೋಂಥದ್ದು ನಿಮಗೆ ಪ್ರೂವ್ ಮಾಡಿ ಹೇಳ್ತೀನಿ. ಫಸ್ಟಿಗೆ ನನ್ನ ಆರೋಗ್ಯ ಸಮಸ್ಯೆ, ನನ್ನ ಕಾಲಿನ ಸಮಸ್ಯೆ ಆಗ್ಯದ ಅಂತ ಹಿಂದಿನ ವಿಡಿಯೋಸ್ಗಳಿಗೆ ನಾನು ಹೇಳಿದ್ದೀನಿ. ನನಗೆ ನೆಲದ ಮ್ಯಾಗ ಕೂತು ಹೇಳೋಕ್ಕೂ ಬರ್ತಿಲ್ಲ. ಇವಾಗೂ ನಾನು ನೆಲದ ಮ್ಯಾಗ ಕೂತು ಹೇಳಲ್ಲ, ಸೋಫಾ ಮ್ಯಾಗೆ ಕೂತು ಹೇಳ್ತೀನಿ, ಮಂಚದ ಮ್ಯಾಗೆ ಕೂತು ಹೇಳ್ತೀನಿ. ಆದರೆ ನಿಂತು ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ. ಪಾತ್ರೆ ತಿಕ್ತೀನಿ, ಬಟ್ಟೆ ಒಗಿತೀನಿ, ಮನೆ ಕಸ ಓಡಿಸ್ತೀನಿ, ಪರ್ಸಿ ಒರೆಸ್ಕೋತೀನಿ. ನಿತ್ಯ ಏನು ಕೆಲಸ ಆಗಲ್ಲ, ಎಲ್ಲನೂ ಮಾಡ್ತೀನಿ. ಆದರೆ ಅದು ಹ್ಯಾಂಗೆ ನಾ ಫಸ್ಟಿಗೆ ನನ್ನ ಬಾಡಿ ಒಳಗೆ ಹ್ಯಾಂಗೆ ಒಂದು ಕೆಲಸ ಅದು ಮಾಡದೇ ಇರುವಂಥ ಸ್ಥಿತಿಯಾಗಿತ್ತು ಅಂದ್ರೆ, ಮೊದಲು ನನ್ನ ಮೈಂಡ್ದಲ್ಲಿ ನೆಗೆಟಿವಿಟಿನ ಭಾಳ ತುಂಬ್ಕೊಂಡ್ಬಿಟ್ಟಿದ್ದೆ. ಹ್ಯಾಂಗೆ ತುಂಬ್ಕೊಂಡ್ಬಿಟ್ಟಿದ್ದೆ? ನನ್ನ ಜೀವನದಾಗ ನಾ ಮಾಡಿರೋ ಕೆಲಸ ಒಳ್ಳೆಯದೇ, ನಾ ಎಲ್ಲರಿಗೂ ಪ್ರೀತಿನೇ ಹಂಚೀನಿ, ಎಲ್ಲರಿಗೂ ಆತ್ಮವಿಶ್ವಾಸನೇ ಹಂಚೀನಿ, ಯಾರಿಗೂ ನಮ್ಮ ಮನಸ್ಸಿಗೆ ನೋವು ಆಗೋಂಗೆ ಹರ್ಟ್ ಆಗೋಂಗೆ ನಾ ಮಾತಾಡಿಲ್ಲ. ಆದರೆ ನನ್ನ ಜೀವನದಾಗ ಬರುವಂಥ ಒಂದು ಕೆಲವು ಎಷ್ಟೋ ಜನ ವ್ಯಕ್ತಿಗಳು, ನಮ್ಮ ಸಂಬಂಧಿಕರೇ ಆಗಿರ್ಲಕ್ಕ, ನಮ್ಮದು ಎಲ್ಲ ಪಾರ್ಟ್ನರ್ನೂ ಆಗಿರಲಕ್ಕ, ಎಲ್ಲರೂ ಆಗಿರ್ಲಕ್ಕ, ಅವರು ಮಾಡಿರುವಂಥ ಒಂದು ಕೆಟ್ಟದ್ದು ಒಂದು ನಡವಳಿಕೆ ಆಗಿರಲಿ, ಮಾತಾಗಿರಲಿ, ಅವ್ರ ಕೆಟ್ಟ ಕೆಲಸ ಆಗಿರಲಿ, ನನ್ನ ಜೊತೆ ಹಿಂಗೆ ಮಾಡಿದ್ರೆ ಅಂತದ ಮೈಂಡ್ನಾಗ ಇಟ್ಕೊಳ್ಳೋದ್ರಿಂದ ಹಾನಿ ನಮ್ಮ ಶರೀರಕ್ಕಾಗ್ತದೆ. ಅಲ್ಲಿ ಏನಾಗ್ತದೆ, ನಮ್ಮ ಶರೀರ ಏನಾಗ್ತದೆ, ಕೆಲಸ ಮಾಡೋದು ಅಸ್ತವ್ಯಸ್ತ ಆಗುತ್ತದೆ. ನೆಗೆಟಿವಿಟಿದಿಂದ ಏನಾಗ್ತದೆ, ಖುಷಿ ಕಮ್ಮಾಗ್ತದೆ, ಲವ್ ಫೀಲಿಂಗ್ ಕಮ್ಮಾಗ್ತದೆ, ಲವ್ ಎನರ್ಜಿ ಕಮ್ಮಾಗ್ತದೆ, ಸಿಟ್ಟು ಬರ್ತದೆ, ಈರ್ಷ್ಯಾ ಬರ್ತದೆ, ದ್ವೇಷ ಬರ್ತದೆ. ಇವ್ರು ಹಿಂಗೆ ಮಾಡಿದ್ರು, ನಾವು ಒಳ್ಳೇದು ಮಾಡಿದೆ, ಇವ್ರು ಹಿಂಗೆ ಮಾಡಿದ್ರು, ನಾವು ಒಳ್ಳೇದು ಮಾಡಿದೆ, ಇವ್ರು ಹಿಂಗೆ ಮಾಡಿದ್ರು ಅಂಥೇಳಿ ನಮ್ಮ ಒಳಗೆ ಆ ಥರ ಹುಟ್ಕೊಳ್ಳೋಕೆ ಚಾಲು ಆಗ್ತದೆ. ಯಾವಾಗ ನಾವು ಒಂದು ಕ್ಷಣ ಅವರನ್ನು ಆತ್ಮಸಾಕ್ಷಿಯಾಗಿ ಕ್ಷಮಿಸಿಬಿಡ್ಬೇಕು. ನೀವು ಏನು ನಮಗೆ ಈ ಜೀವನದಾಗ ನಮ್ಮ ಜೊತೆ ಆಟ ಆಡಿರಲ್ಲ, ಏನು ನೀವು ನಮಗೆ ಈ ಥರ ಮಾಡಿರಲ್ಲ, ಅವ್ರನ್ನೆಲ್ಲನೂ ನಾವು ಕ್ಷಮಿಸ್ಬಿಡ್ಬೇಕು. ಕ್ಷಮಿಸಿ ನಮಗೆ ನಾವು ಹೇಳ್ಕೋಬೇಕು, ನನ್ನನ್ನು ನಾ ಪ್ರೀತಿಸ್ತೀನಿ, ನನ್ನನ್ನು ನಾ ಹ್ಯಾಂಗಿದ್ದೀನಿ ಹಾಗೆ ಒಪ್ಕೋತೀನಿ ಅಂಥೇಳಿ ನಮಗೆ ನಾವು ಹೇಳ್ಕೋಬೇಕು. ಇದು ಲಾ ಆಫ್ ಅಟ್ರಾಕ್ಷನ್ನ ನಮ್ಮ ಜೀವನದಾಗ ಮೊದಲ ಒಂದು ಹೆಜ್ಜೆ ಅಂತ ಅನ್ಕೋರಿ. ಮುಂದೆ ಇದೇ ಥರ ನಾ ಒಪ್ಕೊಂಡೆ, ಈ ಥರ ಮೊದಲು ಮಾಡಿರಿ ಅಂತ ಹೇಳಿದ್ರು ನಾ ಆಟೋಮೆಟಿಕ್ ಒಪ್ಕೊಂಡೆ. ನಾನು ಬರಿ ಅಂತ ಹೇಳ್ತಾರೆ, ಬರ್ತೇನೆ, ಇವಾಗೂ ಬರಿತೀನಿ. ಯಾಕಂದರೆ ನಾನು ಬರೆಯೋದು ಮೊದಲು ಇಷ್ಟ ಆಗಿತ್ತು, ಆದರೆ ಲಾ ಆಫ್ ಅಟ್ರಾಕ್ಷನ್ದಾಗ ಬರಿಬೇಕು. ಅಕಸ್ಮಾತಾಗಿ ನಮಗೆ ಬರೆಯೋಕ್ಕೆ ಬರ್ತಿರಲ್ಲ, ಒಬ್ಬೊಬ್ರು ಶಿಕ್ಷಣ ಕಲ್ತಿದ್ದಿಲ್ಲ ಅಂದರೆ ಕೇಳಿಬಿಟ್ಟು ನಾವು ರಿಪೀಟ್ ಅದನ್ನೇ ಕೇಳ್ಕೊಂಡು ಈ ಒಳ ಮೈಂಡಿಗೆ ನಾವು ಏನು ಮೆಸೇಜ್ ಕೊಟ್ಟೇವಲ್ಲ, ಮುಂದೆ ರಿಯಾಲಿಟಿ ಆಗ್ತದೆ. ಸಿಸ್ಟರ್ ಶಿವಾನಿ ದೀದಿ ಏನು ಹೇಳಿದ್ರು, ಲಾ ಆಫ್ ಅಟ್ರಾಕ್ಷನ್ದಾಗ ಅವ್ರ ಸಂಕಲ್ಪದಿಂದ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ನಾ ಈಗೇನು ಶಬ್ದ ನುಡಿತೀವಿ ಪದೇ ಒಂದು ಸಲ ಅನ್ನೋದೇ 100 ಸಲ ಅಂದೀವಿ ಅಂದ್ರೆ ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಅದ, ಕಂಚನ ಕಾಯ ಅದ, ಸದಾ ಇರ್ತೀನಿ,
ಮತ್ತು ಈ ಥರ ನಾವು ಹೇಳ್ಕೊಳ್ಳೋದ್ರಿಂದ ಪದೇ 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 ಹೇಳ್ಕೊಳ್ಳೋದ್ರಿಂದ ಈ ಒಳ ಮನಸ್ಸಿಗೆ ಅದು ಏನಾಗ್ತದೆ, ಶಬ್ದದ ಮುಖಾಂತರ ಒಳ ಮೈಂಡ್ ಏನು ಮಾಡ್ತದೆ, ಅದು ನಿಜ ಅನ್ಕೊಂಡ್ಬಿಡ್ತದೆ. ಈ ಶಬ್ದ ಏನು ಮಾಡ್ತದ, ಅದು ಒಳ ಮನಸ್ಸಿಗೆ ಹೋಗಿ ಅದು ಮನಸ್ಸು ಏನು ಮಾಡ್ತದ, ನಾವು ಪದೇ 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 ಅನ್ನೋದ್ರಿಂದ ನಮ್ಮ ಶರೀರ ಸ್ವಸ್ಥ ಮಾಡ್ತದ, ಕಂಚನ್ ಕಾಯ ಮಾಡ್ತದ. ನಾನು ಶಕ್ತಿಶಾಲಿ ಆತ್ಮ ಇದ್ದೀನಿ, ಈ ಶರೀರನ್ನು ನಡೆಸುವ ಮಾಲಕ್ಕಿದ್ದೀನಿ. ಈ ಶರೀರದಾಗ ಈ ಒಂದು ಆತ್ಮ ಇದ್ರೇ ಈ ಶರೀರ ನಡೀತದ. ಈ ಆತ್ಮ ಸಡನ್ನಾಗಿ ಹೊರಗೆ ಬತ್ತಂದ್ರೆ ಈ ಎಷ್ಟು ಆರೋಗ್ಯವಾಗಿರುವಂಥ ಶರೀರನೂ ಫೇಲ್ ಆಗಿಬಿಡ್ತದ. ಅಂದ್ರೆ ಮಹತ್ವ ಏನಂದ್ರೆ ಈ ಆತ್ಮ, ಈ ಮೈಂಡು, ಈ ಮನಸ್ಸು, ಈ ಬಾಡಿ ನಾವು ಪ್ರೆಸೆಂಟ್ದಾಗಿರ್ಬೇಕು ಯಾವಾಗಲೂ. ನಮಗೇನು ಬೇಕು ಈ ಸಾಧ್ಯ ಪ್ರೆಸೆಂಟ್ದಾಗ? ನಮ್ಗೆ ಆರೋಗ್ಯ ಬೇಕಾ? ನಮ್ಮ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಕಂಚನ್ ಕಾಯಿ ಆಗ್ಯದ. ನಾ ಆಸಾನವಾಗಿ ನಡಿತೀನಿ, ಓಡ್ತೀನಿ, ನೆಲದ ಮೇಲೆ ಕೂತು ಹೇಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲ ಇಡೀ ಜಗತ್ತು ತಿರುಗಾಡ್ತೀನಿ. ಈ ಥರ ನಮಗೆ ನಾವು ಹೇಳ್ಕೋಬೇಕು. ಇನ್ನೊಬ್ಬರ ಮುಂದೆ ಹೇಳಿದ್ರೆ ನಗುತ್ತಾರೆ, ಅಯ್ಯೋ ನೀ ಎಲ್ಲಿ ಹೇಳ್ತಿ, ಎಲ್ಲಿ ಕೂಡ್ತಿ, ಎಲ್ಲಿ ಮೆಟ್ಲು ಆಸಾನವಾಗಿ ಇಳಿತಿ, ಹತ್ತತಿ, ಸುಳ್ಳು ಹೇಳ್ತಿ ಅಂತ ಅಂತಾರೆ. ಮಂದಿ ಮುಂದೆ ಹೇಳೋದಲ್ಲ. ನಾವು ಏಕಾಂತವಾಗಿ ಒಂದು ರೂಮ್ದಾಗ ಕೂತು ನಮಗೆ ನಾವು ಏನು ಮಾಡಬೇಕು, ಪದೇ 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 20 ಸಲ, 50 ಸಲ, 100 ಸಲ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಮಗೆ ಎಷ್ಟು ಬೇಗ ನಮ್ಮ ಜೀವನದಾಗ ರಿಯಾಲಿಟಿ ಆಗಬೇಕು ಅದನ್ನು ನಾವು ಬರಿಬೇಕು. ಇನ್ನೊಬ್ಬರ ಮುಂದೆ ಹೇಳೋದಲ್ಲ. ನಮಗೆ ಏನು ಆಗಬೇಕು ಅನ್ನೋಂಥದ್ದು ನಮಗೆ ಆಸೆ ಇತ್ತು ಅಂದ್ರೆ ಜನಗಳ ಸಂಪರ್ಕ ನಾವು ದೂರ ಮಾಡಬೇಕು. ನಮಗೆ ಎಷ್ಟು ಅವರ ಅವಶ್ಯಕತೆ ಇತ್ತು, ಮಾತಿನ ಅವಶ್ಯಕತೆ ಇತ್ತು, ನಮ್ಮ ಮನಸ್ಸು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿ ಇದ್ದರು ಅಂದ್ರೆ ಅವ್ರ ಜೊತೆ ನಾವು ಒಡನಾಟ ಇಟ್ಕೋಬೇಕು. ನಮ್ಮ ವಿರುದ್ಧವಾಗಿ ನಾವೊಂದು ಹೇಳಕ್ಕೆ ಹೋದ್ರೆ ನಮ್ಮ ವಿರುದ್ಧವಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಮಾತಾಡಿದ್ರೆ ಅಂದ್ರೆ ಅವರಿಂದ ದೂರ ಆಗಿರಬೇಕು. ಯಾಕಂದರೆ ನಿಮ್ಮ ಇಷ್ಟ ಬಂದಂಗೆ ನೀವಿರಿ, ನಮ್ಮ ಇಷ್ಟ ಬಂದಂಗೆ ನಾವಿರ್ತೀವಿ. ಯಾಕಂದ್ರೆ ನಮ್ಮ ಲೈಫ್ ನಮಗೆ ಮುಖ್ಯ ಆಗ್ಯದ. ಇವತ್ತು ಏನಾದರೂ ಈ ಒಂದು ಶರೀರಕ್ಕೆ ಹೇರಾಪೇರಿ ಆಯ್ತಂದ್ರೆ ಯಾರೂ ನೋಡಲ್ಲ, ಮುಂದೆ ಹೋದರೂ ನೋಡಲ್ಲ. ಆದರೆ ಬ್ಯೂಟಿಫುಲ್ಲಾಗಿ, ಸೂಪರಾಗಿ, ಅಟ್ರ್ಯಾಕ್ಷನ್ ಆಗಿದ್ದೆ ಅಂದ್ರೆ ಎಲ್ಲರೂ ಹಾತೆ ಬಾಯಿ ತೆಗೆದು ನೋಡ್ತಾರೆ. ಅವ್ರಿಗೆ ಹೇಳೋದೇ ಬೇಡ. ಕಣ್ಣು ಮುಚ್ಕೊಂಡ್ರೂ ಮುಚ್ಕೊಳ್ಳಲ್ಲ, ಕಣ್ಣು ತೆರೆದು ನೋಡ್ತಾರೆ. ಇದೇ ಅದ ರೀ ಜೀವನದಾಗ ಆಟ. ಇದು ಮೈಂಡಿನ ಆಟ ಅದ, ಮನಸ್ಸಿನ ಆಟ ಅದ, ಮೈಂಡ್ ಗೇಮ್ ಅದ. ಇಲ್ಲೆಲ್ಲ ಜಗದಾಗ ಹೃದಯದಿಂದ ಪ್ರೀತಿ ಮಾಡೋರು, ಮನಸ್ಸಿಂದ ಪ್ರೀತಿ ಮಾಡೋರು ಅಲ್ಪ ಸ್ವಲ್ಪ. ಆದರೆ ಮೈಂಡ್ ಗೇಮ್ ಮಾಡಿ ಜೀವನ ಮಾಡೋರು ಬಹಳ ಅದ. ಎಲ್ಲಿ ಮೈಂಡ್ ಗೇಮ್ ಮಾಡಬೇಕು, ಮೈಂಡ್ ಗೇಮ್ ಮಾಡಬೇಕು. ಎಲ್ಲಿ ನಮ್ಮ ಹೃದಯನ ಒಪ್ಪನಪ್ಪಾಗಿ ಪ್ರೀತಿಸಬೇಕು, ಅವ್ರನ್ನ ಪ್ರೀತಿಸಬೇಕು. ಇವಾಗ ನನಗೆ ಯಾರಾದರೂ ಒಬ್ರು ಕಮೆಂಟ್ಸ್ ಅಂದರೂ ನಿಜವಾಗ್ಲೂ ಒಳ್ಳೇದೇ ಬರ್ತಿರ್ತದೆ. ಅವ್ರಿಗೆ ನಾನು ನಿಜವಾಗ್ಲೂ ಬೇಡ್ಕೋತೀನಿ, ಅವ್ರಿಗೆ ನಿಜವಾಗ್ಲೂ ಹೃದಯದಿಂದ ನಾನು ಹಾರೈಸ್ತೀನಿ, ಅವ್ರಿಗೆ ನನ್ನ ಪ್ರೀತಿನ ಕೊಡ್ತೀನಿ, ಅವ್ರ ಪ್ರೀತಿನ ನಾನು ಒಪ್ಕೋತೀನಿ. ಯಾಕಂದರೆ ಅವ್ರಿಗೆ ನಾನು ಇಷ್ಟ ಆಗ್ತಾ ಇರಬೇಕು. ಥ್ಯಾಂಕ್ ಯು ಅಂತ ಅಂದ್ಕೊಂಡು ಮುಂದಿಂದು ಹೇಳ್ತಿರ್ತೀನಿ. ಯಾಕಂದರೆ ಇದೇ ಥರ ಹೇಳಿದ್ರೇ ಎಲ್ಲ ಅರ್ಥ ಆಗ್ತದೆ. ಸುಮ್ಮನೆ ನಾವು ಪಾಠ ಹೇಳ್ದಂಗೆ ಅಲ್ಲ. ಇದು ಜೀವನ ಅದ. ಆ ಥರ ಮಾಡಿಬಿಟ್ಟು ನಾ ಏನು ಮಾಡಿದೆ, ಬರೆದು ಇದು ಹ್ಯಾಂಗೆ ನನ್ನ ಒಳಗೆ ಚೇಂಜ್ ಆಯಿತು ಅನ್ನೋಂಥದ್ದು ನಿಮಗೆ ಹೇಳ್ತೀನಿ. ಫಸ್ಟಿಗೆ ನನಗಿದು ಆದಾಕ್ರ ಇದು ಯಾವಾಗಾಗಿತ್ತು ಅಂದರೆ 3 ವರ್ಷದ ಹಿಂದೆ ನನಗೆ ಜೀವನದಾಗಿ ಕಾಲಿನ ಪ್ರಾಬ್ಲಮ್ ಆಗಿದ್ದು. ಫಸ್ಟಿಗೆ ಆದಾಕ್ರ ಮೊಣಕಾಲು ಫುಲ್ಲು ಪೇನ್, ಸೊಂಟ ಪೇನ್, ಕಾಲು ಪೇನ್, ಕೈ ಪೇನ್, ತಲೆ ಪೇನ್, ಏನು ಕೆಲಸ ಮಾಡೋಕ್ಕಾಗ್ತಿದ್ದಿದ್ದಿಲ್ಲ, ಏನು ಮಾತಾಡೋಕ್ಕೂ ಆಗ್ತಿದ್ದಿಲ್ಲ. ನನ್ನ ಮುಖನ ಕನ್ನಡಾಗ ನೋಡ್ಕೋಬೇಕಂದ್ರೂ ನನಗೆ ಕಷ್ಟ ಆಗ್ತಿತ್ತು. ಯಾಕೆ ಇದೆಲ್ಲ ಮೈಂಡ್ದಾಗ ಹೊತ್ಕೊಂಡು ಕೂತಿದ್ದೆ. ಆಮೇಲೆ ಇವೆಲ್ಲ ನೋಡಿ ನಾನು ಏನು ಮಾಡಿದೆ, ಮೈಂಡ್ದಂದು ಎಲ್ಲ ತಕ್ಕೋತು ಹೋದೆ. ನಾ ಏನು ಬರೆದೆ, ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಕಂಚನ್ ಕಾಯ ಆದ. ನಾನು ಸದಾ ಸೂಪರ್ ಆಗಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ, ನಾನು ಶಕ್ತಿಶಾಲಿ ಆತ್ಮ ಇದ್ದೀನಿ, ಈ ಶರೀರನ ನಡೆಸುವ ಮಾಲಕ್ಕಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಈ ಥರ ಅಫರ್ಮೇಷನ್ಸ್ನ ಏನು ಮಾಡಿದೆ, ಒಂದು ನಾನು ಬರ್ಕೋತ ಹೋದೆ. ನನ್ನ ಕಾಲು ಪರ್ಫೆಕ್ಟ್ ಅದ, ನನ್ನ ಮೊಣಕಾಲು ಎರಡು ಪರ್ಫೆಕ್ಟ್ ಅದ, ನಾ ಓಡ್ತೀನಿ, ನೆಲದ ಮೇಲೆ ಕೂಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ನಾನು ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿದ್ದೆ. ನಿಜವಾಗ್ಲೂ ಡ್ಯಾನ್ಸ್ ಅವಾಗಲೂ ಮಾಡ್ಕೋತೇ ಬಂದೀನಿ. ನನ್ನ ಮಕ್ಕಳಿಗೆ ಮೊದಲು ಡ್ಯಾನ್ಸ್ ಕಲಿಸೇನಿ. ನನಗೆ ಡ್ಯಾನ್ಸ್ ಅಂದರೆ ಭಾಳನೇ ಇಷ್ಟ. ನಾನು ಯಾವಾಗಲೂ ಡ್ಯಾನ್ಸ್ ಮಾಡಿದ್ದೀನಿ. ನನ್ನ ಕಾಲುಗಳು ಸದಾ ಕುಣಿತಾ ಇರ್ತಿತ್ತು. ಈ ಥರ ಇದ್ದಾಕ್ರ ಸಡನ್ನಾಗಿ ಈ ಥರ ಆದಾಕ್ರ ನನಗೊಂದು ಶಾಕ್ ಆಯಿತು.
ಇದಕ್ಕೆ ಸಮಸ್ಯೆಗೆ ಪರಿಹಾರ ನಾ ಹುಡುಕಾತ ಹೋದಾಕ್ರ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋಂಥದ್ದು ನನಗೆ ಗೊತ್ತಾಯಿತು. ಆವಾಗ ಪ್ರತಿಯೊಂದು ಲಾ ಆಫ್ ಅಟ್ರಾಕ್ಷನ್ ನಾ ಫಾಲೋ ಮಾಡಿದೆ, ಶಿವಾನಿ ದೀದಿ ಹೇಳ್ದಾಗೂ ಮಾಡಿದೆ. ಮೊದಲು ನನ್ನ ಮೈಂಡ್ದಾಗ ಏನು ಮಾಡಿದಾಗ ಏನಿತ್ತು, ಇದು ನನ್ನ ಕಾಲ ಹಿಂಗಾಯ್ತಲ್ಲ, ಎಲ್ಲರೂ ಆ ಥರ ತಿರುಗಾಡಕತ್ರು, ನನ್ನ ಹತ್ರ ಯಾರೂ ಬರ್ತಾ ಇಲ್ಲ, ನನಗೆ ಇಷ್ಟ ಆದವ್ರ ಹತ್ರ ನಾನು ಹೋಗ್ತಿದ್ದೆ, ಟೆಂಪಲ್ಗೆ ಹೋಗ್ತಿದ್ದೆ, ಈ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಅಂಥ ಸಮಯದಾಗ ಅವ್ರು ಯಾವುದಕ್ಕೋಸ್ಕರ ನಮ್ಮಿಂದ ದೂರ ಆಗ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಸಡನ್ನಾಗಿ ಆ ಥರ ಆಗೋನ್ ಚಾನ್ಸಸ್ನು ಇರ್ತಾವೆ. ಅದು ಅವ್ರ ಮ್ಯಾಗ ಕಂಪ್ಲೇಂಟು ನಾವು ಮಾಡಬಾರ್ದು. ನಮ್ದು ಸರಿ ಮಾಡ್ಕೊಳ್ಳೋದು ನಮ್ದೊಂದು ಕರ್ತವ್ಯ ಆಗಿರ್ತದೆ. ಅವಾಗ ನಾ ಏನು ಮಾಡ್ಕೊಂಡು, ಆವಾಗ ಫಸ್ಟಿಗೆ ಆದಾಕ್ರ ಈ ಪೇನ್ ಯಾವಾಗ ಕಮ್ಮಿ ಆಗ್ತದೋ, ಇದು ಸೊಂಟದ ಪೇನ್ ಯಾವಾಗ ಕಮ್ಮಿ ಆಗ್ತದೋ, ನಾ ಯಾವಾಗ ನೆಲದ ಮ್ಯಾಗ ಕೂತು ಹೇಳ್ತೀನಿ, ಈ ಥರ ಎಲ್ಲ ನನಗೆ ಈ ಥರ ಆಯ್ತಲ್ಲ ನನಗಂತೇಳಿ ಥಾಟ್ಸ್ ಬರ್ತಿತ್ತು. ಈ ಹೊರಗಿನ ಪ್ರಪಂಚದಾಗ ಮತ್ತೆ ನಾ ತಿರುಗಾಡೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಒಳಗೆ ಅನ್ನಿಸ್ತಿತ್ತು. ಅವಾಗ ಈ ಶಿವಾನಿ ದೀದಿ ಹೇಳ್ದಾಕ್ರ ಅಫರ್ಮೇಷನ್ಸ್ನ ಬರ್ದಾಕ್ರ ಅಫರ್ಮೇಷನ್ಸ್ ಕೇಳ್ತಿದ್ದೆ. ಸಕಾರಾತ್ಮಕ ಅಫರ್ಮೇಷನ್ಸ್ ಬರ್ತಾವೆ ನನ್ನ ಕೈಲೇ. ಸಪೋಸ್ ಹೇಳೋಕ್ಕಾಗಲಿಲ್ಲ, ಬರಲಿಕ್ಕಾಗಲಿಲ್ಲ ಅಂದರೆ ಕೇಳ್ತಿದ್ದೆ. ಆ ವಿಡಿಯೋಸ್ನು 1000 ವಿಡಿಯೋ ಬರ್ತಿರ್ತಾವೆ. ಅದನ್ನೆಲ್ಲ ವಿಡಿಯೋನ ಕೇಳಿದೆ. ಕೇಳಿ ಮುಂದೆ ನನ್ನ ಜೀವನದಾಗ ಹೆಂಗೆ ಬದಲಾಯಿತು ಅಂದ್ರೆ, ನನ್ನ ಒಳ ಮನಸ್ಸು ಮುಂದೆ ನನಗೇನು ಹೇಳೋಕ್ಕೆ ಚಾಲೋ ಆಯಿತು, ಇದು ಕಾಲ ಸರಿ ಆಗ್ತದ, ಈ ಪೇನ ಹೊಂಟು ಹೋಗ್ತದ, ನೀ ಮತ್ತೆ ಸುಂದರವಾಗಿ ಆಗ್ತೀಯ, ನೀ ಮತ್ತೆ ಖುಷಿ ಬರ್ತದ, ನಿನ್ನ ಒಳಗೆ ಪ್ರೇಮ ಹುಟ್ಟುತ್ತದ, ನೀ ಸ್ಮೈಲ್ ಮಾಡ್ತೀಯ, ಒಂದಿಲ್ಲ ಒಂದು ದಿವಸ ನೀ ಜಗದಾಗ ತಿರುಗಾಡ್ತೀಯ. ಇದೇ ಥರ ನನ್ನ ಒಳಗೆ ಅಂತರಾತ್ಮ ನನಗೇನು ಮಾಡಿತು, ಮೆಸೇಜ್ ಕೊಡೋಕ್ಕೆ ಶುರು ಮಾಡ್ತು. ಆವಾಗ ನನಗೆ ಒಂಥರ ಖುಷಿ ಆಗ್ಲಿಕ್ಕೆ ಚಾಲು ಆಯಿತು. ಯಾರೋ ನನ್ನ ಒಳಗೆ ಕೂತು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಭವ. ಇದು ಯಾರು ಹೇಳ್ತಾರೆ ಅಂದ್ರೆ, ನಮ್ಮ ಅಂತರಾತ್ಮ, ನಮ್ಮ ಮನಸ್ಸು ನಮಗೆ ಗೈಡೆನ್ಸ್ ಮಾಡಿ ಹೇಳ್ತದೆ, ಮುಂದೆ ಏನಾಗುತ್ತದೆ ಅನ್ನೋಂಥದ್ದು ನಮಗೆ ಹೇಳೋಕ್ಕೆ ಶುರು ಮಾಡ್ತದೆ. ಇವಾಗ ನಾ ಏನು ಮಾಡ್ತೀವಿ, ಇವಾಗ ಸುಮ್ಮನೆ ಏಕಾಂಗಿಯಾಗಿ ಕೂತಾಕ್ರ ಕಣ್ಣು ಮುಚ್ಕೋರಿ. ನಮ್ಮ ಜೀವನದಾಗ ನಮ್ಮ ಸಣ್ಣವರಿದ್ದಾಕ್ರು ಯಾವಾಗ ನಮಗೆ ತಿಳಿ ಬಂದಿರ್ತವೆ, ಅವಾಗಿನ ಹಿಡಿದು ಎಲ್ಲ ಮೆಮ್ರಿಗಳು ನಮ್ಮ ಒಳಗಿಂದ ಚಾಲು ಆಗುತ್ತದೆ. ಆದರೆ ಕೆಲವೊಂದು ಸಮಯದಾಗ ಏನಾರ ಬಾಡಿಯಲ್ಲಿ ಪ್ರಾಬ್ಲಮ್ ಆದಾಕ್ರ ಅದು ನಿಂತು ಬಿಟ್ಟಿರ್ತದೆ. ಮುಂದೆ ಈ ಬಾಡಿ ಸರಿ ಆಯಿತು, ನಮಗೆ ಆರೋಗ್ಯವಂತರಾಗಿ ನಾವು ಆಗ್ಲಿಕ್ಕೆ ಶುರುವಾದೀವಿ ಅಂದ್ರೆ, ಒಳ್ಳೊಳ್ಳೆ ನಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು ಮೆಮರಿ ಏನಾಗ್ತದೆ, ಅದು ವಾಪಸ್ ನಮಗೆ ತಂದು ಕೊಡ್ತದೆ. ಹೆಂಗೆ ತಂದು ಕೊಡ್ತದಂದ್ರೆ, ನಾವು ಕಣ್ಣು ಮುಚ್ಚಿ ಕೂತಾಕ್ರ, ಏಕಾಂಗಿ ಆಗಿದ್ದಾಕ್ರ ನಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು ರಿಮೈಂಡ್ ಮಾಡಿ ಕೊಡ್ತದೆ. ಒಳ ಮೈಂಡ್ ಏನು ಮಾಡ್ತದೆ, ನಾ ಮೊದಲು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ಯಾ ಅದನ್ನು ತಂದು ಕೊಡ್ತದೆ. ನಾ ಮೊದಲು ಈ ಜಗದಾಗ ಎಲ್ಲ ಕಡೆ ಹೆಂಗೆ ತಿರುಗಾಡ್ತಿದ್ದೆ ಅದನ್ನು ತಂದು ಕೊಡ್ತದೆ. ನಾ ಮೊದಲು ಯಾವ ಥರ ಆಸನವಾಗಿ ನೆಲದ ಮೇಲೆ ಕೂತು ಹೇಳ್ತಿದ್ದೆ ಅದನ್ನು ತಂದು ಕೊಡ್ತದೆ. ನಾ ಮೊದಲು ಹೆಂಗೆ 100 ಮೆಟ್ಲು ಆಸನವಾಗಿ ಇಳಿತಿದ್ದೆ, ಆಸನವಾಗಿ ಹತ್ತುತ್ತಿದ್ದೆ, ಅದನ್ನು ನಮಗೆ ರಿಮೈಂಡ್ ಮಾಡಿ ತಂದು ಕೊಡ್ತದೆ. ಅಂದ್ರೆ ಮತ್ತೆ ನೀ ಈ ಒಂದು ಪರಿಸ್ಥಿತಿಗೆ ಬರ್ತೀಯ, ಮತ್ತೆ ನಿನ್ನ ಜೀವನದಾಗ ಈ ಥರ ಘಟನೆ ಆಗ್ತದೆ. ಇವಾಗ ನನಗೆ ವಿಠ್ಠಲ ಪಾಂಡುರಂಗ ಅಂದ್ರೆ ಭಾಳ ಇಷ್ಟ. ನಾನು ತನುಮನನೇ ಅವನ ಚರಣ ಕಮಲಕ್ಕೆ ಅರ್ಪಣೆ ಮಾಡೀನಿ. ನಾನು ಅವನ ಏಕಾದಶಿ ಮಾಡ್ತೀನಿ, ಅವನೇ ನನ್ನ ಸರ್ವಸ್ವ ಅಂತ ಭಕ್ತಿ ಮಾಡ್ತೀನಿ. ಕೃಷ್ಣನಿಗೆ ಪಾಂಡುರಂಗ ಅಂತಾರೆ, ಪಾಂಡುರಂಗಗೆ ಕೃಷ್ಣ ಅಂತಾರೆ. ಅದರ ಗೋವಿಂದ ನಾರಾಯಣ ಎಲ್ಲ ಬರ್ತಾರೆ. ನಾ ಪಂಡ್ರಾಪುರಕ್ಕೆ ಭಾಳ ಹೋಗ್ತಿರ್ತಿದ್ದೆ. ಏಕಾದಶಿಗೆ ವರ್ಷನಾಗ 3 ಸಲ 4 ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ದೆ. ಆ ಮೈಂಡನ್ನು ನನ್ನ ಒಳಗೆ ಮನಸ್ಸಿನಾಗ ಯಾರು ಹೇಳ್ಕತ್ರು, ಆ ಭಗವಂತ ಪಾಂಡುರಂಗ. ನೀ ಮೊದಲು ಯಾವ ಥರ ಆಸಾನವಾಗಿ ನಡ್ಕೊತ ಬರ್ತಿದ್ದಿ, ಯಾವ ಥರ ಆಸಾನವಾಗಿ ಬಸ್ ಹತ್ತುತ್ತಿದ್ದಿ, ಯಾವ ಥರ ಆಸಾನವಾಗಿ ನನ್ನ ಗುಡಿ ಮೆಟ್ಲು ಹತ್ತುತ್ತಿದ್ದಿ, ಯಾವ ಥರ ಆಸಾನವಾಗಿ ಮಂಡಿ ಊರಿ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದಿ, ಮುಂದೆ ಯಾವ ಥರ ಆಸಾನವಾಗಿ ಇಸ್ಕಾನ್ ಟೆಂಪಲ್ ಅಂದರೆ ರಾಧೇಕೃಷ್ಣನ ಟೆಂಪಲ್ ಅದ, ಅಲ್ಲಿ ಯಾವ ಥರ ನಾವು ಹಡಗನಾಗ ಕೂತೋದೆ, ಈ ಥರ ನಾ ಕೂತಾಕ್ರೆ ಏನಾಗ್ತಿತ್ತು, ನನ್ನ ಮೆಮ್ರಿ ಒಳಗೆ ತಾನಾಗಿ ಬರೋಕ್ಕೆ ಶುರು ಆಯಿತು. ಆ ಥರ ಬರೋದ್ರಿಂದ ನಮಗೇನು ಅನ್ನಿಸ್ತದ, ಇದೆಲ್ಲ ರಿಯಾಲಿಟಿ ಆಗ್ಲಿಕ್ಕತ್ತದಲ್ಲ ಅಂತೇಳಿ ಆ ಥರ ನಾವು ಮಾಡೋ ಮುಂದಾಗ ಖುಷಿಯಾಗಿ ಇದ್ದಾಗ ಮಾಡಿರ್ತೀವಿ. ಆ ಎನರ್ಜಿ ಏನಾಗ್ತದೆ, ಆಗ್ತದೆ. ಎನರ್ಜಿ ಆಗ್ಲಿಕ್ಕತ್ತು. ಈ ಸದ್ಯೇನು ನನ್ನ ಕಣ್ಣು ಮುಂದೆ ನಡೀತಾ ಇದೆ, ಇವಾಗ ನಡೆದೇ ಬಿಡ್ತದೆ, ರಿಯಾಲಿಟಿ ಆಗ್ತದೇನೋ ಅನ್ನೋಂಥದ್ದು ಒಂದು ನನ್ನಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ಆ ಥರ ಎನರ್ಜಿ ನಮ್ಮ ಹತ್ರ ಆಗ್ಲಿಕ್ಕೆ ಶುರು ಆಯಿತು. ಹೆಂಗೆ ಒಳಗಿನ ಮೈಂಡ್ ನನಗೆ ಒಳ್ಳೆ ರಿಟರ್ನ್ ತಂದು ಕೊಡಕತ್ತು. ನಾ ಯಾವಾಗ ಆರೋಗ್ಯವಾಗಿ ಇದ್ದೆ ಅದನ್ನೆಲ್ಲ ನನಗೆ ರಿಮೈಂಡ್ ಆಗಿ ನೆನಪು ಮಾಡಿ ಈ ಒಳ ಮೈಂಡ್ ನನಗೆ ತಂದು ಕೊಡಕತ್ತು. ಹೆಂಗೆ ತಂದು ಕೊಡ್ತು ಅಂದ್ರೆ, ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಕಂಚನಕಾಯಿ ಆದ.
ನಾ ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಸುಂದರವಾಗಿದ್ದೀನಿ, ಬ್ಯೂಟಿಯಾಗಿದ್ದೀನಿ, ನಾ ಮೊದಲಿನ ಥರ ಹೇರ್ ಸ್ಟೈಲ್ ಮಾಡ್ಕೋತೀನಿ, ನಾ ಮೊದಲಿನ ಥರ ಸ್ಯಾರಿ ಉಟ್ಕೋತೀನಿ. ಈ ಥರ ನಾನು ಪದೇ 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 ಬರಿತಿದ್ದೆ. ನಾ ಮನೆ ಕೆಲಸ ಎಲ್ಲ ಮಾಡ್ತೀನಿ, ಮನೆ ಕೆಲಸನೂ ಇವಾಗ ಶುರು ಮಾಡೀನಿ. ನಾ ಇವಾಗ ಎಲ್ಲ ಥರ ಸೀರೆ ಉಟ್ಕೋತೀನಿ, ಎಲ್ಲ ಥರ ನಾನು ಖುಷಿ ಇರ್ತೀನಿ, ನನ್ನನ್ನು ನಾನು ಪ್ರೀತಿಸ್ತೀನಿ. ಐ ಲವ್ ಮೈ ಸೆಲ್ಫ್. ನನ್ನ ಕೂದಲ ಪ್ರೀತಿಸ್ತೀನಿ, ನನ್ನ ಮುಖನ ನಾ ಪ್ರೀತಿಸ್ತೀನಿ, ನನ್ನ ಕಾಲುಗಳನ್ನು ನಾ ಪ್ರೀತಿಸ್ತೀನಿ, ನನ್ನ ಶಬ್ದವನ್ನು ನಾ ಪ್ರೀತಿಸ್ತೀನಿ, ನನ್ನನ್ನು ನಾ ಹೆಂಗಿದ್ದೀನಿ ಹಾಗೆ ಸ್ವೀಕಾರ ಮಾಡ್ತೀನಿ. ಈ ಥರ ನಾವು ಅಫರ್ಮೇಷನ್ ಬರೆಯೋದ್ರಿಂದ ಕೇಳೋದ್ರಿಂದ ಈ ಥರ ನಮ್ಮಲ್ಲಿ ಏನಾಗ್ತದೆ, ಅದನ್ನು ಮಾಡ್ತೀವಿ, ನಾವೇ ಮಾಡ್ತೀವಿ. ನಮ್ಮ ಮೈಂಡ್ ಏನು ಮಾಡ್ತದೆ, ಮಾಡಿಕೊಡ್ತದೆ. ಅದು ನಾವು ಪದೇ 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 ಹೇಳಿದ ತಕ್ಷಣ ಅದು ಏನು ಮಾಡ್ತದೆ, ನಿಜ ಅಂತ ತಿಳ್ಕೊಂಡು ನಮ್ಮನ್ನು ಆ ಥರ ನಮ್ಮ ಬಾಡಿ ಏನಾಗ್ತದೆ, ಆ ಥರ ಆಗೋಕ್ಕೆ ಶುರು ಮಾಡ್ತದೆ. ನಮ್ಮ ಬಾಡಿ ನಮ್ಮ ಜೊತೆ ಮಾತಾಡ್ತದೆ. ನಮ್ಮ ಪ್ರತಿಯೊಂದು ಮಾತಿಗೆ ನಮ್ಮ ಬಾಡಿ ಏನದಲ್ಲ, ನಮ್ಮ ಶರೀರ ಅದಕ್ಕೆ ಸಪೋರ್ಟ್ ಕೊಡ್ತದೆ. ಅದಕ್ಕೆ ಈ ಮೈಂಡಿಗೆ, ಈ ಮನಸ್ಸಿಗೆ, ಈ ಶರೀರಕ್ಕೆ ಕಲೆಕ್ಷನ್ ಇರ್ತಾವೆ. ಇದೇ ಥರ ಹಣದ ವಿಷಯದಾಗ ಬತ್ತು ಅಂದ್ರೂ ಈ ಥರನೇ ಮಾಡ್ಕೋಬೇಕು. ಈ ಹಣದ ವಿಷಯದಾಗ ಬತ್ತು ಅಂದ್ರೆ ನಮ್ಮ ಲಾಸ್ ಆಗಿದ್ದು ನಾವು ಮಾತಾಡಬಾರ್ದು. ನನ್ನ ಹತ್ರ ಧನ ಭರ್ಪೂರ್ ಅದ, ನಾನು ಮತ್ತೆ ದುಡಿತೀನಿ, ಹಣ ಸಂಪಾದನೆ ಮಾಡ್ತೀನಿ, ನನಗೆಲ್ಲ ಥರದಿಂದ ಆ ಭಗವಂತ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾನೆ, ಆ ಭಗವಂತ ನನ್ನ ಜೊತೆ ಅದಾನ, ನಾ ಶಕ್ತಿಶಾಲಿ ಆತ್ಮ ಇದ್ದೀನಿ. ಈ ಥರ ಒಂದು ಹಣದ ವಿಚಾರದಾಗೂ ನಾವೇನು ಮಾಡಬೇಕು, ಅಫರ್ಮೇಷನ್ಸ್ ಹೇಳಬೇಕು. ಇನ್ನು ಒಂದು ಸಂಬಂಧಗಳ ವಿಚಾರದಾಗ ಕೆಲವೊಬ್ರದ್ದು ಮನ್ಯಾಗ ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ, ಪಾರ್ಟ್ನರ್ ಜೊತೆ ಸರಿಯಾಗಿ ಸಂಬಂಧ ಇರಲ್ಲ, ಮಕ್ಕಳು ನಮ್ಮ ಮಾತು ಕೇಳ್ತಿರಲ್ಲ. ಇನ್ನು ಸಂಬಂಧಗಳ ಜೊತೆ ಇದ್ದಾಗರೂ ನಾವು ಕಂಪ್ಲೇಂಟ್ ಮಾಡಬಾರ್ದು. ಅಲ್ಲಿ ನಾವು ಏನು ಅಫರ್ಮೇಷನ್ಸ್ ಬರೀಬೇಕಂದ್ರೆ, ನಾನು ನನ್ನ ಮಕ್ಕಳು ಸುರಕ್ಷಿತವಾಗಿದ್ದೀವಿ, ಒಕ್ಕಟ್ಟಿದ್ದೀವಿ, ನಮ್ಮ ಪಾರ್ಟ್ನರ್ ನನ್ನ ಮಾತು ಕೇಳ್ತಾರೆ, ನಮ್ಮನ್ನು ಅವ್ರು ಪ್ರೀತಿಸ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತೀನಿ, ನಮ್ಮಿಬ್ಬರು ಸಂಬಂಧ ಭಾಳ ಚಂದ ಅದ, ನಾವು ಅವ್ರನ್ನ ಪ್ರೀತಿಸ್ತೀನಿ, ನಮ್ಮನ್ನು ಅವ್ರು ಪ್ರೀತಿಸ್ತಾರೆ, ನಾವಿಬ್ಬರು ಭಾರಿ ಅನ್ಯೋನ್ಯವಾಗಿದ್ದೀವಿ. ಈಗ ಫ್ರೆಂಡ್ ವಿಚಾರದಾಗ ಬಂತು ಅಂದ್ರೆ ನಾವು ನಮ್ಮ ಸ್ನೇಹಿತರು ಬಹಳನೇ ಕ್ಲೋಸ್ ಆಗಿದ್ದೀವಿ, ಪರ್ಫೆಕ್ಟ್ ಆಗಿದ್ದೀವಿ, ಒಬ್ರಿಗೊಬ್ರನ್ನ ಸಪೋರ್ಟ್ ಮಾಡ್ತೀವಿ, ಪ್ರೇಮಿಸ್ತೀವಿ. ಈ ಥರ ಸಂಬಂಧಗಳಿಗೂ ಅಫರ್ಮೇಷನ್ಸ್ ನಾವು ಬರಿತಾ 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 ಹೋದೀವಿ, ನಾವು ಕೇಳ್ತಾ 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 ಹೋದೀವಿ ಅಂದ್ರೆ ಅದನ್ನೂ ರಿಯಾಲಿಟಿ ಆಗ್ತದೆ. ಒಂದು ದಿವಸ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾವ, ನಮ್ಮ ಫ್ರೆಂಡ್ಸ್ದಲ್ಲಿ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಅದನ್ನೂ ದೂರ ಆಗ್ತದೆ. ನಮ್ಮ ಪಾರ್ಟ್ನರ್ ದ್ವೇಷ ಮಾಡೋಂಥ ಪಾರ್ಟ್ನರ ಪ್ರೀತಿಸೋಕೆ ಶುರು ಮಾಡ್ತಾರೆ. ಆದರೆ ನಮ್ಮ ಮೈಂಡಿಗೆ ಅದು ಮೆಸೇಜ್ ಕೊಡಬೇಕು, ನಾವು ಅವ್ರಿಗೆ ಹೋಗಿ ಮೆಸೇಜ್ ಕೊಡೋದಲ್ಲ. ನಮ್ಮ ಮೈಂಡಿಗೆ ಕೊಟ್ಟೆವಂದ್ರೆ ಅದು ಮುಂದೆ ಅವ್ರ ಮೈಂಡನ್ನು ಎರಡೂ ರಿಪೇರಿ ಆಗ್ತಾವೆ. ನಮ್ಮ ಮನಸ್ಸಿನಾಗ ಖುಷಿ ಇತ್ತು, ನಮ್ಮ ಬಾಡಿಯಲ್ಲಿ ನಮ್ಮದು ಹೃದಯದಾಗ ಲವ್ ಇತ್ತು ಅಂದ್ರೆ ನಮ್ಮ ಹತ್ರ ಆರೋಗ್ಯ ಬರ್ತದೆ, ಹಣ ಅಟ್ರಾಕ್ಷನ್ ಆಗಿ ಬರ್ತದೆ, ಒಳ್ಳೊಳ್ಳೆ ಸಂಬಂಧಗಳು ಅಟ್ರಾಕ್ಷನ್ ಆಗಿ ಬರ್ತದೆ, ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನಮ್ಮ ಜೀವನದಾಗ ನಾವು ಏನು ಮಾಡಬೇಕಂತ ಅಂದ್ಕೊಂಡೀವಿ ಪ್ರತಿಯೊಂದು ಆಗ್ಲಿಕ್ಕೆ ಶುರು ಆಗ್ತದೆ. ಅದು ಏನಾಗ್ತದೆ, ಮಿರಾಕಲ್ಸ್ ಆಗ್ತದೆ. ಆದರೆ ಇದು ಯಾವಾಗ ಆಗ್ತದೆ ಅಂದ್ರೆ ನಾವು ಒಪ್ಕೊಂಡಾಕ್ರಾಗ್ತದೆ, ನಂಬಿಕೆ ಇಟ್ಟಾಕ್ರಾಗ್ತದೆ. ಏನೋ ಹೇಳಿದ್ರು ಮಾಡಿಬಿಟ್ರಾಯ್ತಪ್ಪ ಅಂತಂದ್ರೆ ಆಗಲ್ಲ. ನಮ್ಮ ಮನಸ್ಸಿಗೆ ಒಪ್ಕೋಬೇಕು, ನಾ ಹಿಂಗಾಗಬೇಕು, ನಾ ಹಾಗೇ ತೋರಿಸ್ತೀನಿ ಅನ್ನೋವಂಥ ಒಂದು ಇಚ್ಛಾಶಕ್ತಿ ಇರಬೇಕು. ಅದನ್ನು ಒಪ್ಕೋಬೇಕು. ಮೊದಲು ಒಪ್ಕೊಂಡು ನಾವು ಏನು ಮಾಡಬೇಕು, ಮಾಡಬೇಕು. ಬೇಸರ ಮಾಡ್ಕೋಬಾರ್ದು, ಅಯ್ಯೋ ನನಗೆ ಇವತ್ತು ಬರೆಯೋಕ್ಕಾಗಲ್ಲ ಅಂತ ಅಲ್ಲ. ನಾವು ಓಡಬೇಕು ಅಂದ್ರೆ ಬರಿಬೇಕು. ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ಅಡುಗೆ ಮಾಡಿ ಊಟ ಮಾಡಬೇಕು, ಆವಾಗ ನಮ್ಮ ಆರೋಗ್ಯ ಸರಿ ಆಗ್ತದೆ. ಬರೀ ಕೇಳಿಬಿಟ್ಟ ತಕ್ಷಣ ಆಗಲ್ಲ, ಅದನ್ನು ರಿಯಾಲಿಟಿಯಾಗಿ ಮಾಡಬೇಕು. ಮುಂದೆ ನಮ್ಮ ಜೀವನದಾಗೆ ಪ್ರತಿಯೊಂದು ರಿಯಾಲಿಟಿ ಆಗ್ತದೆ. ಇದು ಲಾ ಆಫ್ ಅಟ್ರಾಕ್ಷನ್ಗೆ ಅಷ್ಟೊಂದು ಶಕ್ತಿ ಅದ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಏನಾದರೆ ಸಮಸ್ಯೆ ಇತ್ತು ಅಂದರೆ, ಸಮಸ್ಯೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದನ್ನು ಇನ್ನೂ ಬೆಟ್ರಾಗಿ ಮಾಡ್ಕೊರಿ. ನಿಮ್ಗೆ ಆರೋಗ್ಯವಂತರಾಗಿದ್ರಲ್ಲ, ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಅದ, ಕಂಚನಕಾಯಿ ಅದ, ಸದಾ ಸ್ವಸ್ಥ ಅದ, ಭಗವಂತ ಥ್ಯಾಂಕ್ಸ್, ಧನ್ಯವಾದ, ನಿನಗೆ ಕೃತಜ್ಞತೆಯಾಗಿದ್ದೀನಿ, ಆಭಾರಿಯಾಗಿದ್ದೀನಿ ಅಂತ ಈ ಥರನೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಮುಂದೆ ಏನಾಗ್ತದೆ ಅನ್ನೋದು ಯಾರಿಗೆ ಗೊತ್ತ್ರಿ? ನಾ ಹಿಂದೆ ಓಡ್ತಿದ್ಯಾ, ಕುಣಿತಿದ್ಯಾ, ಡ್ಯಾನ್ಸ್ ಮಾಡ್ತಿದ್ಯಾ, ಆದರೆ ಒಂದು ದಿನ ಹಿಂಗಾಗ್ತದೆ, ನಮಗೇನು ಗೊತ್ತಿದ್ದಿದ್ದಿಲ್ಲ.
ಆದರೆ ಯಾವಾಗ ಏನು ಮೈಂಡ್ ಸೆಟ್ ಏನಾಗ್ತದೋ, ಯಾವಾಗ ನಮ್ಮ ಮನಸ್ಸು ವೀಕ್ ಆಗ್ತದೋ, ಯಾವಾಗ ನಮ್ಮ ಮನಸ್ಸಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೋ ನಮ್ಮ ಕೈಯಾಗಿಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಏನಾಗುತ್ತದೋ ಒಳ್ಳೆಯದಕ್ಕಾಗಿ ಆಗ್ತದೆ. ಈ ಜೀವನದಾಗ ನನಗೆ ಈ ಸಮಸ್ಯೆ ಬಂದಿದ್ದಿದ್ದಿಲ್ಲ ಅಂದರೆ ನನಗಿದು ಯಾವುದು ಗೊತ್ತಾಗ್ತಿದ್ದಿದ್ದಿಲ್ಲ. ಈ ಸಮಸ್ಯೆ ಬಂತು, ಇದಕ್ಕೆಲ್ಲ ನಾನು ಸೊಲ್ಯೂಷನ್ ಹುಡುಕ್ಯಾಡೋಕ್ಕೆ ಶುರು ಮಾಡಿದೆ. ಇದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾಯಿತು, ಇದು ಮನಿಫೆಸ್ಟ್ ಹ್ಯಾಂಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು, ಇದು ಅಫರ್ಮೇಷನ್ಸ್ ಬಗ್ಗೆ ಗೊತ್ತಾಯಿತು, ಸಕಾರಾತ್ಮಕ ವಿಚಾರ ಬಗ್ಗೆ ಗೊತ್ತಾಯಿತು. ಎಂತಿಂಥ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಈ ವಿಡಿಯೋ ಮೂಲಕವಾಗಿ ನನಗೆ ಗೊತ್ತಾದರು. ಹೊರಗೆ ಸುತ್ತಮುತ್ತ ಯಾರ ಬಾಯಾಗೂ ಇದು ಗೊತ್ತಿಲ್ಲ. ಆದರೆ ವಿಡಿಯೋಸ್ ಮಾಡಿ ಮಾಡಿ ಬಿಟ್ಟರು. ಅದನ್ನೆಲ್ಲ ಸಪೋಸ್ ನನ್ನ ಹತ್ರ ಬರ್ಲಿಕ್ಕೆ ಚಲೋ ಆಯಿತು. ಅದನ್ನೆಲ್ಲ ನಾನು ನೋಡಿ ನೋಡಿ ಫಾಲೋ ಮಾಡ್ತಾ ಮಾಡ್ತಾ ಹೋದೆ. ನನಗೆ ನಿಜವಾಗ್ಲೂ ಮಿರಾಕಲ್. ನನ್ನ ಒಳಗಿರುವಂಥ ಸುಮ್ಮನೆ ಹಿಂಗೆ ಕೂತ್ರು ನನ್ನ ಒಳಗೆ ಮನಸ್ಸು ಖುಷಿಯಾಗಿ ಕುಣಿತಿರ್ತದೆ. ಯಾಕೆ ಅದನ್ನು ಅವ್ರನ್ನ ಫಾಲೋ ಮಾಡ್ತಿರ್ತೀನಿ. ಅವರು ಮಾಡಿ ನಮಗೆ ಕೊಟ್ಟಿದ್ದಿಲ್ಲ ಅಂದರೆ ಇವತ್ತು ನಮಗೇನು ಗೊತ್ತಾಗ್ತಿತ್ತು? ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಿದ್ದಿದ್ದಿಲ್ಲ. ನಿಜವಾಗ್ಲೂ ಅವರೆಲ್ಲ ಮಾಡಿ ನಮಗೆ ಕೊಟ್ಟಿದ್ದರಿಂದನೇ ಅದನ್ನು ನಾವು ಅಳವಡಿಸ್ಕೊಂಡು ಮಾಡೋದ್ರಿಂದ ಇವಾಗ ಎಂಥ ಸಮಸ್ಯೆಗೂ ಪರಿಹಾರ ಸಿಗ್ತಾಯಿದೆ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಹಣದ ಸಮಸ್ಯೆ ಮೊದಲು ಮಾಡಿ ಇವತ್ತು ಕೂತಲ್ಲೇ ನನಗೆ ಹಣ ನನ್ನ ಹತ್ರ ಬರ್ತಾಯಿದೆ. ನಾನು ಇವತ್ತೇನು ದುಡಿತಾ ಇಲ್ಲ. ಆದರೂ ನನ್ನ ಹತ್ರ ಅಚಾನಕ್ ಮಿರಾಕಿಲಾಗಿ ಯಾರ್ದೋ ಒಂದು ರೂಪದಿಂದ ನನ್ನ ಹತ್ರ ಹಣ ಬರ್ತಾಯಿದೆ. ನಾನು ಪ್ರತಿಯೊಂದು ಕೆಲಸ ಕೂತಲ್ಲೇ ಆಸಾನವಾಗಿ ಆಗ್ತಾಯಿದೆ. ನಿಜವಾಗ್ಲೂ ಹೇಳ್ತೀನಿ, ಒಂದು ಟ್ಯಾಬ್ಲೆಟ್ ಮೊದಲು ಮಾಡಿ ನನಗೆ ಕೂತಲ್ಲೇ ನನಗೆ ಬಂತು. ಇದು ಲಾ ಆಫ್ ಅಟ್ರಾಕ್ಷನ್ದಾಗ ನಾನು ಮಾಡೋದ್ರಿಂದ ನಾನು ಏನು ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಕಂಚನ ಕಾಯಾದ, ನಾ ಸದಾ ಸ್ವಸ್ಥವಾಗಿದ್ದೀನಿ ಅಂತ ಬರೆಯೋದ್ರಿಂದ ಈ ಮೈಂಡ್ ಏನು ಮಾಡ್ತದ, ಆಕರ್ಷಣೆ ಮಾಡಿ ತಂದು ಕೊಡ್ತದಂತ. ಟ್ಯಾಬ್ಲೆಟ್ ಯಾಕಂದರೆ ಆರೋಗ್ಯವಾಗಿ ಆಗಬೇಕಂದ್ರೆ ಟ್ಯಾಬ್ಲೆಟ್ ಬೇಕು. ಆ ಟ್ಯಾಬ್ಲೆಟ್ ಹಂತದ ಟ್ಯಾಬ್ಲೆಟನ್ನು ಈ ಬ್ರಹ್ಮಾಂಡದಿಂದ ಆಕರ್ಷಣೆ ಮಾಡಿ ನಮಗೆ ತಂದು ಕೊಡ್ತದೆ. ಅದು ಹ್ಯಾಂಗೆ ಕೆಲಸ ಮಾಡ್ತದೋ ನನಗೆ ಬೇಕಾಗಿಲ್ಲ. ಅದು ನಾವು ಕಂಡು ಹಿಡಿದ್ರೂ ಹಿಡಿಯೋಕ್ಕೆ ಗೊತ್ತಾಗಲ್ಲ. ಈ ಬ್ರಹ್ಮಾಂಡದಾಗ ಹಂಗದ, ಅದು ರಹಸ್ಯವಾಗಿ ಅದ. ಇವಾಗ ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಫುಡ್ ಬೇಕು. ಫುಡ್ ತರಬೇಕಂದ್ರೆ ಹಣ ಬೇಕು. ಆ ಹಣನೂ ಮೊದಲು ಮಾಡಿ ಯಾರು ಬಂದು ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಫ್ರೆಂಡ್ಸರೇ ಬಂದಿರ್ತಾರೋ, ಇಲ್ಲ ನಮ್ಗೆ ಯಾವುದೇ ಒಂದು ರೂಪದಾಗ ನಮಗೆ ಬಂದಿರ್ತದೆ. ನಿಜವಾಗ್ಲೂ ಹೇಳ್ತೀನಿ, ಅಂಥದ್ದು ನನಗೆ ಜೀವನದಾಗ ಇದೆಲ್ಲ ಮಾಡಿದ ಬಳಿಕ ಮತ್ತು ನನಗೆಲ್ಲನೂ ನನ್ನ ಹತ್ರ ಬರೋಕ್ಕೆ ಶುರು ಆಯಿತು. ಎಲ್ಲನೂ ನನಗೆ ಚೇಂಜಸ್ ಆಗ್ಲಿಕ್ಕೆ ಹೋಯ್ತು. ನಾ ಇನ್ನೊಂದು ರಿಲೇಷನ್ಶಿಪ್ ಅಂದರೆ ಸಂಬಂಧಗಳಲ್ಲಿ ನಾ ಯಾವತ್ತೂ ಕೆಡಿಸ್ಕೊಂಡಿಲ್ಲ, ಕೆಟ್ಟಿಲ್ಲ. ಎಲ್ಲರೂ ನನ್ನ ಜೊತೆ ಖುಷಿಯಾಗ್ಯದಾರ, ಸಂತೋಷವಾಗಿದಾರ. ನಾನು ಪ್ರೀತಿಸ್ತೀನಿ, ಅವರು ನನ್ನನ್ನು ಪ್ರೀತಿಸ್ತಾರೆ. ಆದರೆ ನಾ ಮಾಡೋ ಒಂದು ವಿಚಾರ ಕಂಪ್ಲೇಂಟ್ ಮಾಡೋರು, ಕೆಟ್ಟದಾಗಿ ಈರ್ಷ್ಯಾ ದ್ವೇಷ ಸಿಟ್ಟು ಮಾಡ್ಕೊಳ್ಳೋರು, ಇನ್ನೊಬ್ರಿಗೆ ಕೆಟ್ಟದಾಗಿ ಮಾತಾಡೋರ ಜೊತೆ ಮಾತ್ರ ನಾ ಮಾತಾಡೋಂಗಿಲ್ಲ ಅಷ್ಟೇ. ಅದ್ರ ಮಿಕ್ಕದವ್ರು ಕೂಡ ಯಾವತ್ತೂ ನನಗೆ ಸಂಬಂಧಗಳು ಕೆಡಿಸ್ಕೊಂಡಿಲ್ಲ. ಆದರೆ ನನಗೆ ಏರಪೇರಿ ಆಗಿದ್ದು ಅಂದ್ರೆ ಮಾತ್ರ ಒಂದು ಹೆಲ್ತ್ದಾಗ, ಒಂದು ವೆಲ್ತ್, ಒಂದು ಹಣದಾಗ, ಆರೋಗ್ಯದಾಗ ಆಗಿತ್ತು. ನಿಜವಾಗ್ಲೂ ಆ ಪಾಂಡುರಂಗ ಕೃಷ್ಣ ಪರಮಾತ್ಮದಿಂದ ನನ್ನ ನಿಜವಾಗ್ಲೂ ನನಗೆ ಇವತ್ತೆಲ್ಲನೂ ಆ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಲ್ಲಿ ನಾ ಇವತ್ತು ನಿಮ್ಮ ಜೊತೆ ಕೂತು ಇದೆಲ್ಲ ಹೇಳೋಕೆ ನನಗೆ ಶಕ್ತಿ ಬಂದದ, ಆತ್ಮವಿಶ್ವಾಸ ಬಂದದ. ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆದಾಗ ಇನ್ನೂ ವಿಡಿಯೋಸ್ಗಳು ಬಹಳ ಅದಾವ. ಇನ್ನೂ ಹೆಂಗೆ ಮಿರಾಕಿಲ್ ಆಗ್ಯದ ಅನ್ನೋಂಥದ್ದು ಇನ್ನೂ ಎಷ್ಟೋ ಜನರದ ಕತೆಗಳು ಅದಾವ. ಅವೆಲ್ಲ ರಿಯಾಲಿಟಿ ಆಗಿದ್ದೇವ. ಅದು ಒಂದು ನಿಮಗೆ ಮಾಡಿ ಕೊಡ್ತೀನಿ. ನೀವು ನೋಡಿರಿ, ನಿಮ್ಮ ಜೀವನನ, ನಿಮ್ಮ ಲೈಫ್ನ ಸರಿಯಾಗಿ ಮಾಡ್ಕೋರಿ, ಪರ್ಫೆಕ್ಟ್ ಮಾಡ್ಕೋರಿ. ಭಗವಂತ ಕೊಟ್ಟಿರುವಂಥ ಈ ಮೈಂಡು, ಈ ಮನಸ್ಸು, ಈ ಶರೀರ ಎಲ್ಲನೂ ಸರಿಯಾಗಿ ಉಪಯೋಗ ಮಾಡ್ಕೋರಿ. ನಿಮ್ಮನ್ನು ನೀವು ಪ್ರೀತಿಸ್ರಿ, ಎಲ್ಲರನ್ನೂ ಪ್ರೀತಿಸ್ರಿ. ಈ ಜಗನ ಉದ್ಧಾರ ಮಾಡುವೊಂದು ಪ್ರತಿಯೊಬ್ಬರ ಹಕ್ಕದ, ಪ್ರತಿಯೊಬ್ಬರ ಕರ್ತವ್ಯ ಅದ. ನಾವು ಇಷ್ಟೇ ಮನೆ ಇದ್ದರೆ ಸಾಕಪ್ಪ, ನನಗಿಷ್ಟೇ ಮಕ್ಕಳಿದ್ರೆ ಸಾಕಪ್ಪ, ನನಗೆ ಇಷ್ಟೇ ಪಾಠ ಇದ್ದರೆ ಸಾಕು, ನನಗಿಷ್ಟೇ ಫ್ರೆಂಡ್ಸ್ ಇದ್ದರೆ ಸಾಕಪ್ಪ ಅಂತ ಅಲ್ಲ. ಇಡೀ ವಿಶ್ವನೇ ನಂದದ. ಈ ವಿಶ್ವದ ಕೆಲಸ ನನಗೆ ಆ ಭಗವಂತ ಕೊಟ್ಟಾನ. ನಾವು ಮಾಡ್ತೀವಿ ಅಂತ ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಪ್ರತಿಯೊಬ್ಬರಿಗೆ ನಾವು ಮಾಡ್ತಾ 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 ಹೋದಿವಿ ಅಂದ್ರೆ ಎಲ್ಲರ ಜೀವನ ಸ್ವರ್ಗ ಆಗ್ತದೆ. ಎಲ್ಲರೂ ಖುಷಿಯಿಂದ ಇರ್ತಾರೆ. ಈ ನಮ್ಮದು ಮುಂದಿನ ಪೀಳಿಗೆಗೂ ಒಂದು ಆರೋಗ್ಯ ವಿಷಯದಾಗಲಿ, ಒಂದು ಹಣದ ವಿಷಯದಾಗಲಿ, ಒಂದು ಸಂಬಂಧಗಳ ವಿಷಯದಾಗಲಿ ಅವ್ರಿಗೆ ಯಾವತ್ತೂ ಕೊರತೆ ಬರಲ್ಲ. ಯಾಕಂದರೆ ಮೊದಲು ನಾವು ಅಡಿಪಾಯ ಆಗಿರಬೇಕು ನಮ್ಮ ಮಕ್ಕಳಿಗೆ. ನಾವು ಕೊಡೋದ್ರಿಂದ ದೇಶನೂ ಉದ್ಧಾರ ಆಗ್ತದೆ, ನಾವು ಉದ್ಧಾರ ಆಗ್ತೇವೆ, ನಮ್ಮ ಫ್ಯಾಮ್ಲಿನೂ ಉದ್ಧಾರ ಆಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖನೋ ಭವಂತು. ಆ ಪರಂಪಿತ ಪರಮಾತ್ಮನ ಪ್ರೀತಿ ಶಕ್ತಿ ನನಗೆ ಸಿಕ್ಕಾಗ ಎಲ್ಲರಿಗೂ ಸಿಗಲಿ ಅಂತ
ಬೇಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ಸ್ ಮಾಡಿರಿ. ಆ ಕಮೆಂಟ್ಸ್ ಓದೋದ್ರಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚಾಗ್ಲಿಕ್ಕತ್ತದ, ನನಗೆ ಭಾಳ ಖುಷಿ ಆಗ್ತದೆ. ಆಮೇಲೆ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ರಂದ್ರೆ ಸಬ್ಸ್ಕ್ರೈಬರ್ಸ್ ಮಾಡಿಸ್ರಿ. ನನಗೆ ನಿಮ್ಮ ಸಹಾಯ ಬೇಕು. ನಿಮ್ಮ ಸಹಾಯ ಇರೋದ್ರಿಂದನೇ ನನಗೆ ಮತ್ತು ನಾನು ದಿನ ವಿಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಸೇವೆನೇ ನನ್ನ ಸೇವೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದ.